ಓಂ ಶಾಂತಿ. ಇವತ್ತಿನ ದಿನ ಜ್ಞಾನಾಮೃತದ ಹನಿಮುತ್ತುಗಳನ್ನು ಕೇಳೋಣ. ಇವತ್ತಿನ ಪ್ರಪಂಚದಲ್ಲಿ ಎಲ್ಲ ಕಡೆ ಹೇಗಿದೆ, ಕಾಂಪಿಟೇಷನ್ ವರ್ಲ್ಡ್ ಅಂತ ಹೇಳ್ತೀವಿ. ಕಾಂಪಿಟೇಟಿವ್ ವರ್ಲ್ಡ್, ಕಾಂಪಿಟೇಟಿವ್ ಎಲ್ಲ ಕಡೆ ಕಾಂಪಿಟೇಟಿವ್ ಒಂದು ತೀಕ್ಷ್ಣವಾದಂಥ ಒಂದು ವೇವ್ ಹರಿತಾ ಇದೆ ಅಲ್ಲ, ಎಲ್ಲ ಕಡೆ ಈ ವೇವ್ ಮೂವ್ ಆಗ್ತಾ ಇದೆ. ಎಲ್ಲರಲ್ಲೂ ಕಾಂಪಿಟೇಷನ್ಸ್ ಬೇಕು. ಹಾಗಿದ್ಮೇಲೆ ಯಾವ ರೀತಿಯಾದಂಥ ಕಾಂಪಿಟೇಷನ್ಸ್ ನಮ್ಮಲ್ಲಿ ಇರಬೇಕಾಗಿದೆ? ಕಾಂಪಿಟೇಷನ್ ಅನ್ನೋದು ಏನಕ್ಕೆ ಬೇಕಾಗಿದೆ? ಕಾಂಪಿಟೇಷನ್ ಯಾವಾಗ ಅವಶ್ಯಕತೆ ಇರುತ್ತೆ ಅಂದರೆ, ಯಾವಾಗ ನಾವು ಗುಂಪಲ್ಲಿ ಇರ್ತೇವೆ. ಸಿಂಗಲ್ ಇದ್ದಾಗ ಕಾಂಪಿಟೇಷನ್ ಶಬ್ದ ಬರೋದಿಲ್ಲ. ಬಟ್ ಯಾವಾಗ ನಾವು ಗುಂಪಿನಲ್ಲಿರ್ತೇವೆ, ಜನಸಾಮಾನ್ಯರ ಜೊತೆಗಿರ್ತೇವೆ, ಸಂಬಂಧದಲ್ಲಿರ್ತೇವೆ, ಆಗ ನಮ್ಮಲ್ಲಿ ಕಾಂಪಿಟೇಷನ್ ಅನ್ನೋ ಶಬ್ದ ಬರುತ್ತೆ. ಈಗ ಮನೆಯಲ್ಲೂ ಇರಬಹುದು, ಅಥವಾ ಹೊರಗಿನ ವರ್ಕ್ ಲೈಫಲ್ಲೂ ಇರ್ಬೋದು, ಅಥವಾ ಔಟ್ಸೈಡ್ ಯಾವುದೇ ರೀತಿಯಾದಂಥ ಒಂದು ಫಂಕ್ಷನ್ಸಲ್ಲೂ ಇರ್ಬೋದು. ಎಲ್ಲಿ ಜನರ ಜೊತೆ ಇರುತ್ತೆ ಅಲ್ಲಿ ನಮಗೆ ಕಾಂಪಿಟೇಷನ್ ಅನ್ನೋದು ಬರುತ್ತೆ. ಈಗ ಕಾಂಪಿಟೇಷನ್ ಅಂದಾಗ ಅದನ್ನು ಯಾವ ಸಮಯದಲ್ಲಿ ಯಾವ ರೀತಿಯಾಗಿ ನಾವು ಅದನ್ನು ಗ್ರಾಸ್ಪ್ ಮಾಡ್ತೇವೆ ಅಂತಂದರೆ, ಇಲ್ಲಿ ನೋಡಿ, ಹೆಲ್ದಿ ಕಾಂಪಿಟೇಷನ್ ವಿಚಾರವಾಗಿ ನಾವಿಲ್ಲಿ ಮಾತಾಡ್ತಾ ಇದ್ದೇವೆ. ಕಾಂಪಿಟೇಷನ್ ಮಾಡಬೇಕು, ಹೌದು, ಕಾಂಪಿಟೇಟಿವ್ ವರ್ಲ್ಡ್ ಇದೆ. ಕಾಂಪಿಟೇಟಿವ್ ವರ್ಲ್ಡಲ್ಲಿ ಕಾಂಪಿಟೇಷನ್ ಮಾಡಬೇಕಾಗಿರೋದು ಅತಿ ಅವಶ್ಯಕ. ಈ ರೀತಿ ಇರಬೇಕಾದ್ರೆ ಎಲ್ಲ ಮನುಷ್ಯಾತ್ಮರಿಗೂ ಒಂದೇ ಇಚ್ಛೆ ಇರುವಂಥದ್ದು, ನಾವು ನಮ್ಮ ಪ್ರೊಫೆಷನಲ್ಲಿ, ನಮ್ಮ ಲೈಫಲ್ಲಿ, ಎನಿ ಟೈಪ್ ಆಫ್ ಲೈಫ್, ಮೇ ಬಿ ಇಟ್ ಈಸ್ ಪರ್ಸನಲ್ ಲೈಫ್, ಮೇ ಬಿ ಇಟ್ ಈಸ್ ಪ್ರೊಫೆಷ್ನಲ್ ಲೈಫ್, ಮೇ ಬಿ ಇಟ್ ಈಸ್ ವರ್ಕ್ ಲೈಫ್, ಬಹಳಷ್ಟು ಸ್ಟೂಡೆಂಟ್ ಲೈಫ್, ಎಲ್ಲದರಲ್ಲೂ ಕೂಡ ಕಾಂಪಿಟೇಷನ್ ಬೇಕು. ನಮಗೆ ಎಲ್ಲ ಆಸಕ್ತಿ ಇರುವಂಥದ್ದು ನಾವು ಮುಂದುವರಿಬೇಕು. ಐ ಹ್ಯಾವ್ ಟು ಅಟೈನ್ ಅ ಗೋಲ್. I should do such a work so that people will get attraction on that. People will be attracted towards that. ಎಲ್ಲರೂ ಕೂಡ ನೋಟ್ ಹಾಕಬೇಕು, ಎಲ್ಲರ ಮನಸ್ಸಿನಲ್ಲಿ ಒಂದು ಶುಭಭಾವನೆ ಮೂಡಬೇಕು ನಾವು ಮಾಡುವಂಥ ಪರಿಶ್ರಮದ ಬಗ್ಗೆ ಅಂತ ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ಒಂದು ಇಚ್ಛೆ ಇರುತ್ತೆ. ಮನುಷ್ಯಾತ್ಮರಲ್ಲಿ ಯೂಶುವಲಿ ಅದರ ಬಗ್ಗೆ ಇಚ್ಛೆ ಇರುತ್ತೆ. ಹಾಗಿದ್ಮೇಲೆ ನಾವು ನಮ್ಮ ಲೈಫಲ್ಲಿ ಯಾವುದನ್ನ ಗೋಲ್ಸ್ ಆಗಿ ಮಾಡ್ಕೋಬೇಕು, ಯಾವುದ್ರ ಬಗ್ಗೆ ನಾವು ವರ್ಕ್ ಮಾಡಬೇಕು, ಯಾವುದನ್ನು ನಾವು ಅಟೈನ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದು ಅತಿ ಅವಶ್ಯಕ. ಕಾಂಪಿಟೇಷನ್ ಅಂತ ಅಂದಾಗ ಬಹಳಷ್ಟು ಬೇರೆ ಎಲ್ಲ ಹೊರಗಿನ ವಿಚಾರಗಳು, ಲೈಕ್ ಔಟ್ಸೈಡ್ ವರ್ಲ್ಡ್ ಮ್ಯಾಟರ್ಸ್, ಬೀಯಿಂಗ್ ಕಾಂಪಿಟೇಟಿವ್, ಸೀಯಿಂಗ್ ದಟ್ ಹೂ ಈಸ್ ಡೂಯಿಂಗ್ ವೆರಿ ರಾಂಗ್ ಥಿಂಗ್, ಹೂ ಈಸ್ ವೆರಿ ಮಚ್ ಫ್ಯಾಷನಬಲ್, ಕಾಪಿಯಿಂಗ್ ದಟ್ ಈಸ್ ಅ ನೆಗೆಟಿವ್ ವೇ ಅಲ್ಲ. ಸೊ ಅದನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ಬಟ್ ಯಾವುದರಲ್ಲಿ ನಾವು ಕಾಂಪಿಟೇಟಿವ್ ಆಗಿರಬೇಕು, ಯಾವುದನ್ನು ಗೋಲ್ ಮಾಡ್ಕೊಳ್ಬೇಕು? ಐ ಶುಡ್ ಬಿ ಅ perfect soul, perfect human being in the world. I should do such a work so that people will note and we should have to learn that ಅಲ್ವಾ. ಅವರು ಕೂಡ ಕಲಿಯೋ ಹಾಗಾಗಿರಬೇಕು. ನಾನು ಮಾಡುವಂಥ ಕಾರ್ಯಗಳು ಒಂದು ಮಾಡೆಲ್ ಆಗಬೇಕು. ಹಲವರಿಗೆ ತಮ್ಮ ಜೀವನದಲ್ಲಿ ಆನಂದ, ಆರೋಗ್ಯ, ಐಶ್ವರ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಅದು ಒಂದು ಗುರಿಯಾಗಿರಬೇಕು. ಹಾಗಿದ್ಮೇಲೆ ಹೆಲ್ದಿ ಕಾಂಪಿಟೇಷನ್ಗೆ ನಾವು ಈ ರೀತಿಯಾಗಿ ಹೇಳ್ತೇವೆ, ಯಾವ ಕಾಂಪಿಟೇಷನ್ ನಾವು ಮಾಡ್ತಾ ಇದ್ದೀವಿ, ಯಾವುದಕ್ಕೋಸ್ಕರ ನಾವು ಕಾಂಪೀಟ್ ಮಾಡ್ತೀವಲ್ಲ, ಅದರಲ್ಲಿ ಇನ್ನೊಬ್ಬರಿಗೂ ಕೂಡ ಪ್ರಯೋಜನ ಆಗಬೇಕು. ದೇ ಶುಡ್ ಬಿ ಅ ಬೆನಿಫಿಟ್ ಫಾರ್ ಅದರ್ಸ್ ಹೂ ವಿಲ್ ಸಿ ಅಸ್. ದಟ್ ಈಸ್ ವಾಟ್ ಹೆಲ್ದಿ ಕಾಂಪಿಟೇಷನ್. ಆ ಹೆಲ್ದಿ ಕಾಂಪಿಟೇಷನ್ ಇಟ್ಕೊಂಡಾಗ ನಮ್ಮಲ್ಲಿ ಅವರ್ ಆಲ್ ದಿ ಇಂಟರ್ನಲ್ ಪವರ್ಸ್ ಅಂದರೆ ನಾವೇನಂತ ಹೇಳ್ತೀವಿ, ನಮ್ಮ ಮೈಂಡ್ ಪವರ್ ಮತ್ತು ನಮ್ಮ ಇಂಟೆಲೆಕ್ಟ್ ಪವರ್ ಅದೆಲ್ಲ ಕೂಡ ಸ್ಟ್ರಾಂಗ್ ಆಗುತ್ತೆ. ದ ಮೋರ್ ವಿ invest our time, our resources, and the effort we make towards the healthy competition, the returns which we get will make us happy, contented, and also being to be a model for the whole world ಅಲ್ಲ, ಆ ರೀತಿಯಾಗಿ. ಸೊ ಹಾಗೆ ಹೆಲ್ದಿ ಕಾಂಪಿಟೇಷನಲ್ಲಿ ದ ಮೋರ್ ವಿ ಇನ್ವೆಸ್ಟ್ ಆರ್ ರಿಸೋರ್ಸಸ್, ದ ಮೋರ್ ವಿ ವಿಲ್ ಬಿ ಹ್ಯಾಪಿ ಥ್ರೂ ಔಟ್. ಅದಕ್ಕೇನಂತ ಹೇಳ್ತೇವೆ, ವಿ ವಿಲ್ ಬಿಕಮ್ ಅ ಇಂಡಿಪೆಂಡೆಂಟ್ ರಿಸರ್ಚರ್. ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಜಾಸ್ತಿ ನಾವು ಇಂಡಿಪೆಂಡೆಂಟ್ ರಿಸರ್ಚರ್ ಆದಾಗ ನಾವು ಬಹಳಷ್ಟು ವಿಚಾರಗಳನ್ನು ಅರ್ಥ ಮಾಡ್ಕೊಳ್ತೇವೆ. ನಾವು ಏನು ಫೀಲ್ಡಲ್ಲಿ ಇರ್ತೀವಿ, ವಾಟ್ ಎವರ್ ಟೈಪ್ ಆಫ್ ವರ್ಕ್ ಲೈಫ್ ಇಟ್ ಮೇ ಬಿ ಇಟ್ ಈಸ್ ಆಫ್ ಕೋರ್ಸ್, ಮೇ ಬಿ ಇಟ್ ಈಸ್ ಅ ಹೌಸ್ ವೈಫ್ ಆಲ್ಸೋ. ಅವರು ಕೂಡ ಅವರ ಒಂದು ಹೌಸ್ ಮೇಂಟೆನೆನ್ಸ್ ಇದರಲ್ಲಿ ಅವರು ಕೂಡ ಸಿಂಗಲ್ ರಿಸರ್ಚರ್ ಇನ್ ದ ಸೆನ್ಸ್ ಇಂಡಿಪೆಂಡೆಂಟ್ ರಿಸರ್ಚರ್ ಆಗಿಬಿಟ್ರೆ ಅವರು ಕೂಡ ಇನ್ನೂ ಚೆನ್ನಾಗಿ ಅವರ ಮನೆಯನ್ನು ಮಂದಿರ ಮಾಡೋದಕ್ಕೆ ಅವರು ಕಾರ್ಯವನ್ನು ಮಾಡ್ತಾರೆ. ಮನೆಯನ್ನು ಮಂದಿರ ಮಾಡೋದು ಅಂತಂದರೆ ಬಹಳಷ್ಟು ಅರ್ಥ ಇದೆ ಅಲ್ಲ.
ನೋಡಿ, ತಮ್ಮಲ್ಲಿ ಎಷ್ಟೆಷ್ಟು ದಿವ್ಯ ಗುಣಗಳನ್ನು ಧಾರಣೆ ಮಾಡ್ಕೊಳ್ತೇವೆ, ಅಷ್ಟಷ್ಟು ನಮ್ಮ ಮನೆಯ ವಾತಾವರಣ ಚೇಂಜ್ ಆಗುತ್ತೆ. ಮನೆಗೆ ಬರೋರು ಕೂಡ ಬಹಳಷ್ಟು ಪ್ರಭಾವಿತರಾಗ್ತಾರೆ. ಅವರಲ್ಲೂ ಕೂಡ ಒಳ್ಳೆ ಗುಣ ನಾವುಗಳು ಧಾರಣೆ ಮಾಡಬೇಕು ಅನ್ನೋವಂಥ ಒಂದು ಮೋಟಿವೇಶನ್ ಸಿಗುತ್ತೆ. ಅದೇ ರೀತಿ ವರ್ಕ್ ಲೈಫಲ್ಲೂ ಅಷ್ಟೇ. ವರ್ಕ್ ಲೈಫಲ್ಲಿ ಹೇಳೋದಾದರೆ ಹೆಲ್ದಿ ಕಾಂಪಿಟೇಷನ್ ಅಂತಂದಾಗ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಅದರ್ಸ್. ಈಗ ರೆಸ್ಪೆಕ್ಟ್ ಅದರ್ಸ್ ಅಂದಾಗ ದೇರ್ ಶುಡ್ ಬಿ ಅ ವ್ಯಾಲ್ಯೂ ವಿತಿನ್ ವ್ಯಾಲ್ಯೂ ಏನಿರಬೇಕು ಅಂತಂದರೆ ವಿ ಶುಡ್ ಬಿ ಫುಲ್ ಲವ್ಫುಲ್. ಸಿ, ಲವ್ ಇಸ್ ಅ ವ್ಯಾಲ್ಯೂ ಆಫ್ ವಿ ದ ಸೋಲ್. ನಾನು ಆತ್ಮನ ಗುಣ ಪ್ರೀತಿ. ಎಷ್ಟು ನಮ್ಮಲ್ಲಿ ಹೌ ಮಚ್ ಎವರ್ ವಿ ಆರ್ ಲವ್ಫುಲ್, ಸೋ ಮಚ್ ವಿಲ್ ಬಿ ವೆರಿ ಸಕ್ಸಸ್ಫುಲ್ ಇನ್ ಅವರ್ ವರ್ಕ್ ಲೈಫ್. And also we will be healthy competing with others, and others whoever come in our contact, they will also learn to be loveful with others. Love idrene respect barodu. When there is love and respect, of course we will get lot of cooperation, and in our personal work life also we will progress well. ಬೇಗ ನಮ್ಮ ಕಾರ್ಯಗಳಲ್ಲಿ ರಿಟರ್ನ್ಸ್ ಸಿಗೋಕ್ಕೆ ಶುರು ಆಗುತ್ತೆ. ಮತ್ತು ಬಹಳಷ್ಟು ನಮಗೆ ಅದರಿಂದ ಪ್ರಮೋಷನ್ಸು ಮತ್ತೊಂದು ಮತ್ತು ಎಲ್ಲದರಲ್ಲೂ ಕೂಡ ಮುಂದಾಗ್ಬಿಡ್ತೀವಿ. ಆ್ಯಂಡ್ ಮೋರ್ ಓವರ್ ಇಟ್ ವಿಲ್ ಬಿ ಮೇಕಿಂಗ್ ಅವರ್ ಕೊಲೀಗ್ಸ್ ಕಂಟೆಂಟೆಡ್ ವಿತ್ ದ ವೇ ವಿ ವರ್ಕ್ ಅಲ್ವಾ. ನಮ್ಮಲ್ಲಿ ಆ ರೀತಿಯಾಗಿ ಕಾರ್ಯಕ್ಷಮತೆ ಬರಬೇಕು, ಅಷ್ಟೊಂದೆಲ್ಲ ಕ್ವಾಲಿಟೀಸ್ ಬರಬೇಕು ಅಂತಂದರೆ ಸಿ ದೇರ್ ಈಸ್ ಅ ಚೇಂಜ್ ಫಾರ್ ದ ಇಂಟರ್ನಲಲ್ಲಿ ಸ್ವಲ್ಪ ಗುಣಗಳ ಧಾರಣೆ ಮಾಡಿಕೊಂಡಾಗ ನಾವು ಹೆಲ್ದಿ ಕಾಂಪಿಟೇಷನ್ನ ಕಾಂಪೀಟ್ ಮಾಡ್ಬೋದು. ಸಿ, ಹೆಲ್ದಿ ಕಾಂಪಿಟೇಷನ್ ಇಸ್ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ಅವರ್ ಹೆಲ್ತ್ ಆಲ್ಸೋ. Healthy competition actually is very much helpful for health. How it is that, see, we will lead a stress-free life. We will be very happy after our work. ಬಹಳ ಜನ ಈ ರೀತಿ ಹೇಳ್ತಾರಲ್ಲ, ನಾನು ವರ್ಕ್ ಮಾಡಿ ಬಂದಾಗ ಬಹಳ ಸುಸ್ತಾಗುತ್ತೆ, ಅದು ಆಗೋದೇ ಇಲ್ಲ. It would be a healthy competition if we do in our work life. Will be much more healthier in our physical health also. ನಮ್ಮ ಶಾರೀರಿಕವಾದಂಥ ಆರೋಗ್ಯ ಕೂಡ ಚೆನ್ನಾಗಾಗ್ಬಿಡತ್ತೆ. ಸೊ ಈಗ ಶಾರೀರಿಕವಾದಂಥ ಆರೋಗ್ಯ ಕೂಡ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಿದೆ ಅಂತಂದಾಗ ಇದಕ್ಕೆಲ್ಲ ಬ್ಯಾಕ್ ಏನಿರುತ್ತೆ, ಹೆಲ್ದಿ ಕಾಂಪಿಟೇಷನ್. ಸೊ ಯಾವುದೇ ವಿಚಾರ ಇರ್ಬೋದು, ಎಲ್ಲದರಲ್ಲೂ ಕೂಡ ವಿ ಹ್ಯಾವ್ ಟು ಅಕ್ಸೆಪ್ಟ್, ವಿ ಹ್ಯಾವ್ ಟು ರೆಸ್ಪೆಕ್ಟ್, ಆ್ಯಂಡ್ ಆಲ್ಸೋ ವಿ ಶುಡ್ ಲವ್. ಯಾವ ಥರ ಲವ್ ಅಂತಂದರೆ ಇದು ಆತ್ಮಿಕ ಪ್ರೀತಿ, ದ ಸೋಲ್ಫುಲ್ ಲವ್, ರೈಟ್. ಯಾವಾಗ ನಾವು ಪ್ರೀತಿಸ್ತೀವಿ, ಆತ್ಮಿಕ ಪ್ರೀತಿಯನ್ನು ಇನ್ನೊಂದು ಆತ್ಮಕ್ಕೆ ನಾವು ಕೊಡ್ತೀವಿ, ಆಗ ನಮ್ಮಲ್ಲಿ ಅವ್ರ ಮೇಲೆ ರೆಸ್ಪೆಕ್ಟ್ ಬೆಳೆಯುತ್ತೆ. ಯಾವಾಗ ರೆಸ್ಪೆಕ್ಟ್ ಬೆಳೆಯುತ್ತೆ ಆಗ ನಾವು ಅವರದ್ದು ಎಲ್ಲ ಕೆಲಸಗಳು ಮತ್ತು ನಮ್ಮ ಕೆಲಸಗಳು ಮತ್ತು ವಾಟ್ ಎವರ್ ಮೇ ಬಿ ದ ಇನ್ಸ್ಟೆನ್ಸಸ್ ವಿ ವಿಲ್ ಅಕ್ಸೆಪ್ಟ್. ಸೊ ದಿಸ್ ಇಸ್ ಆಲ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಆರ್ ಲೈಫ್ಸ್ ಟು ಲೀಡ್ ಅ ಲೈಫ್ ಇನ್ ಪ್ರೆಸೆಂಟ್ 22nd century. ಸೊ ಈ ಸೆಂಚುರಿಯಲ್ಲಿ the more we are contented, the more we are happy, the more we are loveful, we will lead a healthy competition in whatever may be the fields of life. ಆ ರೀತಿಯಾಗಿ ಸೊ ಹೆಲ್ದಿ ಕಾಂಪಿಟೇಷನನ್ನು ಈಗ ಸ್ಟೂಡೆಂಟ್ಸಲ್ಲೂ ವೆರಿ ಇಂಪಾರ್ಟೆಂಟ್ ಇದೆ. ಹೆಲ್ದಿ ಕಾಂಪಿಟೇಷನ್ ಸ್ಟೂಡೆಂಟ್ಸಲ್ಲಿ ಹೇಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದನ್ನು ನಾವೀಗ ಅರ್ಥ ಮಾಡೋಣ. ನೋಡಿ, ಸ್ಟೂಡೆಂಟ್ಸಲ್ಲೂ ಕೂಡ ಈ ಕಾಲದಲ್ಲಿ ಏನಂತ ಹೇಳ್ತಾರೆ, ಸ್ಟೂಡೆಂಟ್ಸ್ ಕೂಡ ಬಹಳಷ್ಟು ನಮಗೆ ಹೆವಿ ಆಗಿಬಿಟ್ಟಿದೆ ಸ್ಕೂಲು ಕಾಲೇಜಲ್ಲೆಲ್ಲ, ಆ ರೀತಿಯಾಗಿ ಅವರು ಹೇಳ್ತಾರೆ. ಬಟ್ ದಟ್ ಕ್ಯಾನ್ ಆಲ್ಸೋ ಬಿ ಡನ್ ಯೂಸ್ ಬೈ ಇನ್ಕಲ್ಕೇಟಿಂಗ್ ಅ ಹೆಲ್ದಿ ಕಾಂಪಿಟೇಷನ್. Healthy competition, it is the way of life. What we tell, it is not a value, it is a way of life. How we lead our life. ಅದಕ್ಕೆಲ್ಲ ನೋಡಿ ಯಾವ ರೀತಿಯಾಗಿ ಬೇಕು ಅಂದರೆ, ಇಲ್ಲಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಎಷ್ಟೊಂದೆಲ್ಲ ಹೊಸ ಟಾಪಿಕ್ಸ್ ಕೊಡ್ತಾರೆ ಅಂದರೆ ನಿಮ್ಗಳಿಗೆ ಗೊತ್ತಾಗ್ಬಿಡುತ್ತೆ. ಹೆಲ್ದಿ ಕಾಂಪಿಟೇಷನ್ ಲೀಡ್ ಮಾಡಬೇಕು ಅಂದರೆ ಹೌ ಐ ಹ್ಯಾವ್ ಟು ಚೇಂಜ್ ಮೈ ಸೆಲ್ಫ್, ಆ್ಯಂಡ್ ಆಲ್ ಟುಗೆದರ್ ಇಟ್ ಕಮ್ಸ್ ಆನ್ ಮೀ ಓನ್ಲಿ. ದ ವೇ ಆಫ್ ಮೈ ಥಿಂಕಿಂಗ್, ದ ವೇ ಆಫ್ ಮೈ all activities, the way of my special attention towards the others is also very much required. ಹೇಗೆ ಅಂತಂದರೆ ಇಲ್ಲಿ ನೋಡಿ, ಫಸ್ಟ್ ದ ಸೆಲ್ಫ್. we tell self change is a very important factor, and very many think self change is a very big factor. It isn't. Self change is a very small factor and very important, crucial factor for the success in one's life. Healthy competition, whatever the competitions we do for the attainment of an self-satisfaction.
So self-satisfaction is the ultimate goal. For this self-satisfaction, first is the self-change. Now, it shouldn't taken as a stress factor that how to change the self. ನಾನು ಸೆಲ್ಫನ್ನು ಹೇಗೆ ಚೇಂಜ್ ಮಾಡೋದು ಅನ್ನೋದೇ ದೊಡ್ಡ ಮಾತು ಮಾಡ್ಕೊಂಡ್ಬಿಡಬಾರ್ದು. ಅದನ್ನು ಯಾರಿಗೋ ಬೇರೆಯವ್ರಿಗೇನೋ ಕೇಳ್ಕೊಳ್ಳೋದು ಬೇಕಾಗಿಲ್ಲ. ಸಿ ಇಟ್ ಫಸ್ಟ್ ಈಸ್ ಟು ರಿಯಲೈಸ್ ದ ಸೆಲ್ಫ್. ವೆನ್ ಐ ರಿಯಲೈಸ್ ಮೈ ಸೆಲ್ಫ್, then healthy competition is very much easy for me. When I realize that who I am just a point of light, the infinitesimal point of light, the master of this body. When I am the master of this body, then I should be aware of what to control, what not to control, and what to take care and what to ignore. So ಆ ರೀತಿಯಾಗಿದ್ದಾಗ when I observe myself, the way I think on what and all, whether it is required for me, whether it is unnecessary for me, whether it is negative, whether it is unwanted, ಇದನ್ನೆಲ್ಲ ನಾವು ಅನಲೈಸ್ ಮಾಡ್ಕೊಂಡಾಗ ನಮಗೆ ಗೊತ್ತಾಗ್ಬಿಡುತ್ತೆ. ಈ ರೀತಿಯಾಗಿ ಅನಾಲಿಸಿಸು ಮತ್ತು ಅನಲೈಸು ಸೆಲ್ಫ್ ಚೆಕ್ ಅಂತ ನಾವು ಏನು ಹೇಳ್ತೀವಿ. ಸೆಲ್ಫ್ ಚೆಕ್ ಮಾಡಿದ್ರೆ ಚೇಂಜ್ ಮಾಡ್ಕೊಳ್ಳೋದು ಬಹಳ ಬಹಳ ಈಸಿ ಆಗುತ್ತೆ. ಸೊ ಹಾಗೆ ವೆನ್ ವಿ ಡೂ ದ ಸೆಲ್ಫ್ ಚೆಕ್ ಆ್ಯಂಡ್ ಚೇಂಜ್, we will be first, when we do that, then we will try to inculcate or implement in outside world. When I try to implement that on outside world, maybe I might not be accepted by the others. It's okay, I have to tolerate bit ಅಲ್ವಾ. ನಾನು ಅವಾಗ ಸ್ವಲ್ಪ ಟಾಲರೇಟು ಕೂಡ ಮಾಡಬೇಕಾಗ್ತದೆ. ಪರವಾಗಿಲ್ಲ, ಜನ ಅದನ್ನ ಅಕ್ಸೆಪ್ಟ್ ಮಾಡಲಿ ಬಿಡಲಿ, ನನ್ನನ್ನು ನಾನು ಚೇಂಜ್ ಮಾಡ್ಕೊಳ್ತಾ ಇದ್ದೇನಲ್ಲ. ಸೊ ಐ ಆಮ್ ಆಲ್ಸೋ ವೆರಿ ವೆಲ್ ಅವೇರ್ ದ್ಯಾಟ್ ಮೈ ಆ್ಯಕ್ಷನ್ಸ್ never create harm for anybody in any way. I should be very well aware of that. ಅದನ್ನು ಸ್ವಲ್ಪ ಗಮನ ಕೊಟ್ಟು ತಿಳ್ಕೊಂಡಿರಬೇಕು. ನನ್ನ ಕರ್ಮಗಳಿಂದ ಯಾರಿಗೆ ಆಗಲಿ ಮನಸ ವಾಚ ಕಾಯ ದುಃಖ ತಲುಪ್ತಾ ಇಲ್ವಾ, ಈ ಒಂದು ಅವೇರ್ನೆಸ್ ಇಟ್ಕೊಂಡು ನಾನು ಸೆಲ್ಫ್ ಚೇಂಜ್ ಮಾಡ್ತೀನಿ. ಸೆಲ್ಫ್ ಚೇಂಜ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬೇರೆಯವ್ರಿಗೆ ಏನೇ ಆಗಲಿ ಅಂತ ಅಲ್ಲ, ಬಟ್ ಬೀಯಿಂಗ್ ಇನ್ ದ ಅವೇರ್ನೆಸ್ ಆಫ್ ದ ಆ್ಯಕ್ಷನ್ಸ್ ವಿಚ್ ಎವರ್ ಐ ಪರ್ಫಾರ್ಮ್ ಆ್ಯಂಡ್ ದ ರಿಸಲ್ಟ್ಸ್ ಆಫ್ ಇಟ್, ಇಫ್ ಐ ಡೂ ಕರ್ಮನ, that will be very well, and I start changing the way my activities, start changing my activities, that will 100% get a clear results for us. So ee ರೀತಿಯಾಗಿ ನಾನು ಸೆಲ್ಫ್ ಚೇಂಜ್ ಮಾಡ್ಬೋದು. ಇಟ್ ಇಸ್ ಅ ವೆರಿ ಈಸಿ ವೇ, ಜಸ್ಟ್ ಅನಲೈಸಿಂಗ್ ಮೈ ಸೆಲ್ಫ್. ಸಿ ಬೇರೆಯವ್ರನ್ನ ಅನಲೈಸ್ ಮಾಡೋದಕ್ಕೆ, ಬೇರೆಯವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಅಲ್ವಾ. ಬೇರೆಯವ್ರನ್ನ ತಿಳ್ಕೊಳ್ಳೋದು ಭಾಳ ಕಷ್ಟ ಆಗ್ತದೆ. ನಮ್ಮನ್ನು ನಾವು ತಿಳ್ಕೊಬೋದಲ್ಲ, ಇಟ್ಸ್ ವೆರಿ ಈಸಿ ಫ್ಯಾಕ್ಟರ್. ನಾವು ಈಸಿ ಇದನ್ನು ಬಿಟ್ಬಿಟ್ಟು ಕಷ್ಟ ಮಾಡೋಕ್ಕೆ ಹೋಗ್ತೀವಿ, ಆಗ ನಮ್ಗೆ ಏನಾಗ್ಬಿಡುತ್ತೆ, ಅದು ಅನ್ಹೆಲ್ದಿ ಕಾಂಪಿಟೇಷನ್ ಆಗೋಗ್ಬಿಡುತ್ತೆ. ಬೇರೆಯವ್ರನ್ನ ನೋಡಿಕೊಂಡು, ಬೇರೆಯವ್ರನ್ನ ಕಾಪಿ ಮಾಡಿಕೊಂಡು, ಬೇರೆಯವ್ರದ್ದೆಲ್ಲ ನೆಗೆಟಿವಿಟಿ ಗ್ರಾಸ್ಪ್ ಮಾಡಿಕೊಂಡು, ಆ ನೆಗೆಟಿವಿಟಿ ನಮ್ಮಲ್ಲೂ ತಂದ್ಕೊಂಡು, ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಅಲ್ವಾ. ಡಿಫಿಕಲ್ಟ್ ಟಾಸ್ಕ್ ಮಾಡಿದ್ಬಿಟ್ಟು ವಿ ಕ್ಯಾನ್ ಡೂ ಅ ಈಸಿ ಟಾಸ್ಕ್. ಫಸ್ಟ್ ಚೆಕ್ ದ ಸೆಲ್ಫ್, ಬ್ರಿಂಗ್ ಚೇಂಜಸ್ ಇನ್ ದ ಸೆಲ್ಫ್ ಸ್ಲೋಲಿ. ಇದು ತಕ್ಷಣ ಅಂತೂ ಯಾವುದೂ ಮಾಡೋಕ್ಕಾಗಲ್ಲ. Any important crucial works for the self cannot be done. It is not a magic, and it is also we have to work out on that, and it is not at all a difficult task also. So ಆರಾಮ್ಸೆ ನಗ್ನಗ್ತಾ ನಾವು ಈ ಕೆಲಸವನ್ನು ಮಾಡ್ಕೋಬೋದು. ಸಿ ಹೆಲ್ದಿ ಕಾಂಪಿಟೇಷನ್ ಮಾಡೋದಕ್ಕೆ ಇದು ಬೇಸ್. ಸೆಲ್ಫ್ ಚೇಂಜ್ ವಿಲ್ ಬಿ ದ ಬೇಸ್. ದೆನ್ ಲೇಟರ್ ಆಲ್ಸೋ ಸಿ ವಿ ಆರ್ ಇನ್ ಫ್ಯಾಮಿಲೀಸ್. ಇಟ್ ಈಸ್ ನಾಟ್ ದಟ್ ನಾವು ಯಾವುದೋ ಒಂದು ಕಾಡಿನಲ್ಲಿ ಸಿಂಗಲ್ ಯಾರೂ ಇಲ್ಲ, ಎಲ್ಲರೂ ನಾವು ಸಮಾಜದಲ್ಲಿದ್ದೇವೆ. ಎಲ್ಲರ ಜೊತೆ ನಾವು ಮಾತಾಡಬೇಕಾಗತ್ತೆ, ಕೂಡಬೇಕಾಗತ್ತೆ, ಭಾಳಷ್ಟು ಕೆಲಸಗಳಲ್ಲಿ ಭಾಗಿಯಾಗಬೇಕಾಗತ್ತೆ. ಹಾಗಿದ್ದಾಗ ವಿ ಕಮ್ ಇನ್ ಕಮ್ಯುನಿಕೇಷನ್ಸ್ ವಿತ್ ದ ಪೀಪಲ್. ವೆನ್ ವಿ ಕಮ್ ಇನ್ ದ ಕಮ್ಯುನಿಕೇಷನ್ಸ್ ವಿತ್ ದ ಪೀಪಲ್, ದ ಸೆಕೆಂಡ್ ನಾವು ಮೊದಲು ಹೇಳಿದ್ವಲ್ಲ, ಅದನ್ನು ಇನ್ಕಲ್ಕೇಟ್ ಮಾಡ್ಬೇಕು, ಅಕ್ಸೆಪ್ಟೆನ್ಸ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ವಿ ವಿಲ್ ಸ್ಟಾರ್ಟ್ ಅಕ್ಸೆಪ್ಟಿಂಗ್ ದ ಅದರ್ಸ್ rather than observing whatever they have. If we start accepting whatever they are, then that will bring a very big change in us. ಯಾವ ರೀತಿಯಾಗಿ ಚೇಂಜಸ್ ತರುತ್ತೆ ಅಂತಂದರೆ, ಸಿ ನಾವು ಯಾವಾಗ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಆಗ ನಮಗೆ ಇನ್ನೊಂದು ಥಾಟ್ ಬರೋದಿಲ್ಲ. ಎಸ್, ಓಕೆ ಓಕೆ, ಐ ಅಗ್ರಿ, ಓಕೆ. ನೋಡಿ, ಇದು ಎಷ್ಟು ಸ್ವೀಟ್ ವರ್ಡ್ ಇದೆ ಓಕೆ ಅನ್ನೋದು. ಓಕೆ ಅನ್ನೋದು ಆ್ಯಕ್ಚುಲಿ ವಿಲ್ ನಾಟ್ ಬ್ರಿಂಗ್ ಹ್ಯಾಪಿನೆಸ್ ಓನ್ಲಿ ಫಾರ್ ಮೀ ಬಟ್ ಆಲ್ಸೋ ಫಾರ್ ದ ಅದರ್ ಪರ್ಸನ್. Whatever the other person tells, just tell okay. A very big thing. So this is what acceptance. When I accepting others, we shouldn't go for analysis. More of the people, what they do is, when they hear something, they go for analysis. That we shouldn't do. First gather the information, first accept it, then later as per your wish, whatever you think that is it is right or wrong,
ಅದು ಸರಿ ಇದೆಯಾ, ಅದು ಒಳ್ಳೇದಿದೆಯಾ, ಅದು ನೋಡಿಕೊಂಡು ಮುಂದೆ ಡಿಸಿಷನ್ ಕೊಡೋರಂತೆ. ನೋ ಬಡಿ ಎಕ್ಸ್ಪೆಕ್ಟ್ಸ್ ಫ್ರಮ್ ಯು ಎನಿ ಅರ್ಜೆಂಟ್ ಡಿಸಿಷನ್ಸ್ ಅಲ್ವಾ. ಸೊ ಆ ರೀತಿಯಾಗಿ ನಾವು ಅಕ್ಸೆಪ್ಟ್ ಮಾಡಬೇಕು, ಸೆಕೆಂಡ್ ಪಾಯಿಂಟ್. ನಂತರ ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಫಾರ್ ಅ ಹೆಲ್ದಿ ಕಾಂಪಿಟೇಷನ್ ವಾಟ್ ಆಲ್ ವಿ ರಿಕ್ವೈರ್. ಥರ್ಡ್ ಪಾಯಿಂಟ್ ಏನಿದೆ, ವಿ ಶುಡ್ ಬಿ ಲವ್ಫುಲ್. ಎಸ್, ಓನ್ಲಿ ವೆನ್ ವಿ ಆರ್ ಲವ್ಫುಲ್ ವಿ ಆರ್ ಏಬಲ್ ಟು ಗಿವ್ ರೆಸ್ಪೆಕ್ಟ್ ಅಲ್ಲ. ಎಷ್ಟೆಷ್ಟು ನಾವು ರೆಸ್ಪೆಕ್ಟ್ ಕೊಡ್ತೀವಿ, ನಾವು ಕಾಂಪಿಟೇಷನಲ್ಲಿ ಹೆಲ್ದಿ ಆಗಿಬಿಡ್ತೇವೆ. ಆಗ ನಾವು ವಿ ವಿಲ್ ಬಿ ದ ಫಸ್ಟ್. ಸೊ ದಟ್ಸ್ ವೈ ಫಾರ್ ದಿಸ್ ಟು ಬಿ ಲವ್ಫುಲ್ ವಾಟ್ ವಿ ಶುಡ್ ಡೂ, ಸಿ ಒನ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ವಾಟ್ ಯು ಶುಡ್ ರಿಯಲೈಸ್ ಇಸ್ ಐ ಆಮ್ ಜಸ್ಟ್ ಅ ಪಾಯಿಂಟ್ ಆಫ್ ಲೈಟ್ and everybody on this earth are also like me. They are also the soul. They are also the point of light. We, the soul, master of this body, as I am, so everybody are playing their parts. ನೋಡಿ, ಒಬ್ಬ ದೊಡ್ಡ ಇತಿಹಾಸಗಾರ, he had written world is a drama stage, we are all actors. ಇದನ್ನ ಅರ್ಥ ಮಾಡ್ಕೊಂಡು ನಾವು ಕೇಳಿದ್ದೇವೆ ಈ ವಿಚಾರವನ್ನ. It is correct, 100% it is correct. We are all the actors, the souls playing our respective parts on this earth planet. Everybody have respective parts. It is not that we only have a respective part. No, everybody have their own respective parts. Whatever we tell, not tell, they will do as they are set for. Right? ಸೊ ಹಾಗಿದ ಮೇಲೆ ನಾವೆಲ್ಲ ಪಾತ್ರಧಾರಿಗಳು ಅಂತಂದಾಗ, ನಮ್ಮ ಪಾತ್ರವನ್ನು ಮಾಡ್ತಾ ಇದ್ದೇವೆ ಅಂತಂದಾಗ ನಾವು ಏನು ಮಾಡಬೇಕು, ಅವಾಗ ಎಲ್ಲರನ್ನೂ ಕೂಡ ನಾವು ಅಕ್ಸೆಪ್ಟ್ ಮಾಡಬೇಕು, ಅವ್ರನ್ನ ಪ್ರೀತಿ ಮಾಡಬೇಕು. ದೇ ಆರ್ ಆಲ್ ರೆಸ್ಪೆಕ್ಟಬಲ್ ಸೋಲ್ಸ್ ಅಲ್ಲ. ಸೊ ಹಾಗೆ ನಾವು ಎಷ್ಟು ಪ್ರೀತಿ ಮಾಡ್ತೀವಿ ಅವ್ರ ಮೇಲೆ ನಮ್ಮಲ್ಲಿ ರೆಸ್ಪೆಕ್ಟ್ ಬರುತ್ತೆ. ಸೊ ಈ ರೆಸ್ಪೆಕ್ಟ್ ನಮ್ಮಲ್ಲಿ ಹುಟ್ಟಿದಾಗ ಏನಾಗುತ್ತೆ, ಅವಾಗ ನಮಗೆ ಕಾಂಪಿಟೇಷನ್ ನಮ್ಮದು ಹೆಲ್ದಿ ಆಗುತ್ತೆ. Whichever the sector we are, whichever the field we are, we will be able to compete with others in being healthy. How to be competing with others being healthy? These three factors. So please understand the three factors if you have to do a healthy competition. First one, as we told, you remember, self-realization. As we understand about the healthy competition, for a healthy competition we have to remember the three factors. First one is self-realization or the self-check and change. Second is to accept, and third is to be loveful with everybody. These are the three important factors to do a healthy competition in any sector of life. Thank you. Om Shanti.